ಸರ್ ನಾಳೆಯಿಂದ ಸಾರಿಗೆ ನೌಕರರು ಎಲ್ಲ ಕೂಡ ಮುಷ್ಕರಕ್ಕೆ ಹೋಗ್ತಾ ಇರುವಂಥದ್ದು ಸರ್. ಅವ್ರ ಮೇಲೆ ಎಸ್ಮಾನು ಕೂಡ ಜಾರಿ ಆಗಿದೆ. ನಮಗೆ ನಮ್ಮ ಬೇಡಿಕೆಗಳನ್ನು ಈಡೇರಿಸಲಿಲ್ಲ ಅಂತಂದು ಹೇಳಿದ್ರೆ ಇವತ್ತು CM ಜೊತೆಗೂ ಅವರು ಸಿದ್ದರಾಮಯ್ಯ ಅವ್ರ ಜೊತೆಗೆ ಮೀಟಿಂಗ್ ಇದೆ. ಆ ಒಂದು ವೇಳೆ ಮೀಟಿಂಗಲ್ಲಿ ಸಫಲತೆ ಆಗಲಿಲ್ಲ ಅಂತಂದೇಳಿದ್ರೆ ನಾವು ಹೋರಾಟ ಮುಂದುವರಿಸ್ತೀವಿ ಅನ್ನೋಂಥದ್ದು. ಎಲ್ಲ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ನೋಡ್ಕೊಳ್ತಾರೆ. ಸಾರ್ವಜನಿಕರು ನಾವು ಎಲ್ಲದಕ್ಕೂ ಎಲ್ಲ ಡಿಪಾರ್ಟ್ಮೆಂಟ್ಗೂ ನಾನೇ ಉತ್ತರ. ರಾಹುಲ್ ಗಾಂಧಿ ಅವರ ಪ್ರತಿಭಟನೆ ಸಹ ಇದೆ. ಅಂತ ಸಂದರ್ಭದಲ್ಲಿ ಈ ರೀತಿಯ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ವ್ಯತಿರಿಕ್ತ ಪರಿಣಾಮ ಬೀರೋದಿಲ್ವಾ ಅಂತ ಒಂದ್ ಕಡೆ ಸರ್ಕಾರದ ಮೇಲೆ ವಿರುದ್ಧ ಪ್ರತಿಭಟನೆನ. ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ? ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ 1 IIHM ನಲ್ಲಿ ಓದಿ ಪ್ರವೇಶ ಆರಂಭವಾಗಿದೆ. ಈಗಲೇ ಸೇರಿ. KSRTC ಮಾಡ್ತಿದ್ರೆ ತಾವು ತಮ್ಮ ಪಾರ್ಟಿ ಸಹ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸರ್ಕಾರ ಈ ಎಲ್ಲ ವಿಚಾರಗಳನ್ನು ಹ್ಯಾಂಡಲ್ ಮಾಡುವಷ್ಟು ಸಾಮರ್ಥ್ಯ ಇದೆ, ಏನು ತೊಂದರೆ ಇಲ್ಲ. ಎಲ್ಲವನ್ನೂ ಸಮರ್ಪಕವಾಗಿ ನಿಭಾಯಿಸ್ತೀವಿ. ಭದ್ರತೆ ವ್ಯವಸ್ಥೆ ಸರಿಯಾಗಿ ಆಗಿದೆಯಾ ಸರ್? ಈಗಾಗಲೇ ನಿಮಗೆ ಗೊತ್ತಾಗಿದೆ, ಸಾಕಷ್ಟು ಪೊಲೀಸನ್ನು ಅಲ್ಲಿಗೆ ಡಿಪ್ಲಾಯ್ ಮಾಡಿದ್ದಾರೆ. ಎಲ್ಲ ರೀತಿಯ ಕ್ರಮಗಳನ್ನು ತಗೊಳ್ಳೋದಕ್ಕೆ ಸೂಚನೆ ಹೋಗಿದೆ. ಇದನ್ನು ಮಾಡ್ತಾರೆ. ಥ್ಯಾಂಕ್ ಯು. ಸರ್ ನಾಳೆಯಿಂದ ಸಾರಿಗೆ ನೌಕರರು ಎಲ್ಲ ಕೂಡ ಮುಷ್ಕರಕ್ಕೆ ಹೋಗ್ತಾ ಇರುವಂಥದ್ದು ಸರ್. ಅವ್ರ ಮೇಲೆ ಎಸ್ಮಾನು ಕೂಡ ಜಾರಿ ಆಗಿದೆ. ನಮಗೆ ನಮ್ಮ ಬೇಡಿಕೆಗಳನ್ನು ಈಡೇರಿಸಲಿಲ್ಲ ಅಂತಂದು ಹೇಳಿದ್ರೆ ಇವತ್ತು CM ಜೊತೆಗೂ ಅವರು ಸಿದ್ದರಾಮಯ್ಯ ಅವ್ರ ಜೊತೆಗೆ ಮೀಟಿಂಗ್ ಇದೆ. ಆ ಒಂದು ವೇಳೆ ಮೀಟಿಂಗಲ್ಲಿ ಸಫಲತೆ ಆಗಲಿಲ್ಲ ಅಂತಂದೇಳಿದ್ರೆ ನಾವು ಹೋರಾಟ ಮುಂದುವರಿಸ್ತೀವಿ ಅನ್ನೋಂಥದ್ದು. ಎಲ್ಲ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ನೋಡ್ಕೊಳ್ತಾರೆ. ಸಾರ್ವಜನಿಕರು ನಾವು ಎಲ್ಲದಕ್ಕೂ ಎಲ್ಲ ಡಿಪಾರ್ಟ್ಮೆಂಟ್ಗೂ ನಾನೇ ಉತ್ತರ. ರಾಹುಲ್ ಗಾಂಧಿ ಅವರ ಪ್ರತಿಭಟನೆ ಸಹ ಇದೆ. ಅಂತ ಸಂದರ್ಭದಲ್ಲಿ ಈ ರೀತಿಯ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ವ್ಯತಿರಿಕ್ತ ಪರಿಣಾಮ ಬೀರೋದಿಲ್ವಾ ಅಂತ ಒಂದ್ ಕಡೆ ಸರ್ಕಾರದ ಮೇಲೆ ವಿರುದ್ಧ ಪ್ರತಿಭಟನೆನ KSRTC ಮಾಡ್ತಿದ್ರೆ ತಾವು ತಮ್ಮ ಪಾರ್ಟಿ ಸಹ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸರ್ಕಾರ ಈ ಎಲ್ಲ ವಿಚಾರಗಳನ್ನು ಹ್ಯಾಂಡಲ್ ಮಾಡುವಷ್ಟು ಸಾಮರ್ಥ್ಯ ಇದೆ, ಏನು ತೊಂದರೆ ಇಲ್ಲ. ಎಲ್ಲವನ್ನೂ ಸಮರ್ಪಕವಾಗಿ ನಿಭಾಯಿಸ್ತೀವಿ. ಭದ್ರತೆ ವ್ಯವಸ್ಥೆ ಸರಿಯಾಗಿ ಆಗಿದೆಯಾ ಸರ್? ಈಗಾಗಲೇ ನಿಮಗೆ ಗೊತ್ತಾಗಿದೆ, ಸಾಕಷ್ಟು ಪೊಲೀಸನ್ನು ಅಲ್ಲಿಗೆ ಡಿಪ್ಲಾಯ್ ಮಾಡಿದ್ದಾರೆ. ಎಲ್ಲ ರೀತಿಯ ಕ್ರಮಗಳನ್ನು ತಗೊಳ್ಳೋದಕ್ಕೆ ಸೂಚನೆ ಹೋಗಿದೆ. ಇದನ್ನು ಮಾಡ್ತಾರೆ. ಬಿಜೆಪಿ ಪ್ರತಿಭಟನೆ. ಥ್ಯಾಂಕ್ ಯು.